ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಮಗನ ಹಾಗೂ ಮಗಳ ಬರ್ಡೇ ಕ್ಲಿಪ್ಸ್ನ ಹಾಕಿದ್ದೀನಿ. ಸೊ ಹೇಗಾಯಿತು ಸೆಲೆಬ್ರೇಷನ್ ಏನು ಅಂತ ನೋಡ್ಬೋದು. ಸಿಂಪಲ್ಲಾಗಿ ಬರ್ತ್ಡೇನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದು. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನನ್ನ ಮಗನ ಬರ್ತ್ಡೇದು ಕ್ಲಿಪ್ಸ್ಗಳನ್ನ ಹಾಕಿದ್ದೀನಿ. ಸೊ ನೀವು ವಿಡಿಯೋನ ನೋಡ್ತಾ ಹೋಗ್ಬೋದು. ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯದುವೀರ್ಗೆ ಈಗ 5 years ಕಂಪ್ಲೀಟ್ ಆಗಿದೆ. ಇದು 5 years ಬರ್ಡೇ. ಇಲ್ಲಿ ಡೆಕೋರೇಷನ್ ಏನೂ ಮಾಡಿರಲಿಲ್ಲ. ಮಗಳದ್ದು ಫಸ್ಟ್ ಇಯರ್ ಬರ್ತ್ಡೇ ಆಗಿರೋದ್ರಿಂದ ಅವಳಿಗೆ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ವಿ. ಅಂದರೆ ನನ್ನ ಮಗನಿಗೂ ನನ್ನ ಮಗಳದ್ದು ಸೇಮ್ ಮಂತು ಮೇನಲ್ಲೇ ಇರೋವಂಥದ್ದು. ಜಸ್ಟ್ 3 days ಡಿಫ್ರೆನ್ಸ್ ಅಷ್ಟೇನೆ. ಇವಂದು 20th, ಚಿದನ್ವಿದು 17th ಬರ್ತ್ಡೇ ಇರುವಂಥದ್ದು. ಇಲ್ಲಿ ಹೇಗಿದೆ ಹಾಗೇ ಅಪ್ಲೋಡ್ ಮಾಡಿದ್ದೀನಿ. ಯಾವುದೇ ರೀತಿ ನಾವು ಡ್ರೆಸ್ ಕೋಡ್ ಆಗಿರ್ಬೋದು ಅಥವಾ ಮೇಕಪ್ ಆಗಿರ್ಬೋದು ಏನೂ ಮಾಡ್ಕೊಂಡಿರಲಿಲ್ಲ. ಬಟ್ ನನ್ನ ಮಗಳದ್ರಲ್ಲಿ ಸ್ವಲ್ಪ ಎಲ್ಲರಿಗೂ ಒಂದೇ ಥರ ಬಟ್ಟೆ ಬೇಕು ಅಂತ ಒಂದೇ ಥರ ಕಲರ್ ಸೆಲೆಕ್ಷನ್ ಮಾಡಿ ನಾವು ಅವಳ ಬರ್ತ್ಡೇನಲ್ಲಿ ಹಾಕಿದ್ವಿ.
ಸಿಂಪಲ್ಲಾಗಿ ಡೆಕೋರೇಷನ್ ನಾನೇ ಮಾಡಿದೆ ಬಲೂನಲ್ಲಿ. ಹಾಗೆಯೇ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಪರ್ಪಲ್ ಕಲರಲ್ಲಿ 4 ಜನಕ್ಕೂ ಡ್ರೆಸ್ಗಳನ್ನ ಏನು ತರಿಸಿದ್ದೆ. ಇದು ನಾನು ಮತ್ತು ನನ್ನ ಮಗ ನನ್ನ ಹಸ್ಬೆಂಡ್ ಹಾಕಿರುವಂಥದ್ದು ನಾನು ಆನ್ಲೈನಲ್ಲಿ ಮಿಂತ್ರದಲ್ಲಿ ತರಿಸಿದ್ದಂಥದ್ದು. ಅವಳಿಗೆ ನಾನು ಶಾಪಲ್ಲೇ ತೊಗೊಂಡಿದ್ದೆ ಹಾಸನಲ್ಲಿ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ನಿಜವಾಗ್ಲೂ ಪುಟ್ಟ ಮಕ್ಕಳನ್ನೆಲ್ಲ ಹ್ಯಾಂಡ್ಲ್ ಮಾಡೋದು ತುಂಬಾ ಕಷ್ಟ. ಅದರಲ್ಲೂ ಇವಳು ಯಾರ ಜೊತೆನೂ ಹೋಗೋದು ಇಲ್ಲ, ಏನೂ ಇಲ್ಲ. ಹಾಗೆ ಅವಳಿಗೆ ಎತ್ಕೊಂಡೇ ಇರೋದ್ರಿಂದ ಸ್ವಲ್ಪ ಹಿಂಸೆ ಆಗ್ತಿರುತ್ತೆ. ಅವಳಿಗೆ ಸ್ವಲ್ಪ ಫ್ರೀಯಾಗಿ ಓಡಾಡೋದಕ್ಕೆ ಬಿಡಬೇಕು, ಓಡಾಡಿಸ್ಬೇಕು ಹಾಗೆ. ಸೊ ಇವನು ನಮ್ಮ ಭಾವನ ಮಗ. ಲಾಸ್ಟ್ ಲಾಗಲ್ಲಿ ನೀವು ನೋಡಿದರೆ ಗೊತ್ತಿರುತ್ತೆ. ಇಷ್ಟ ಆಗಿತ್ತು ಇವತ್ತಿನ ಲಾಗ್. ಮತ್ತೆ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.